ಬೆಂಗಳೂರಲ್ಲಿ ರಕ್ತದಾನ ಮಾಡುವವರ ಸಂಖ್ಯೆ 40% ಕುಸಿತ ಕಂಡಿದೆ. ರಕ್ತಕ್ಕಾಗಿ ಬ್ಲಡ್ ಬ್ಯಾಂಕ್ನಿಂದ ಬೇರೆ ಬ್ಲಡ್ ಬ್ಯಾಂಕ್ಗಳಿಗೆ ರೋಗಿಗಳು ಅಲೆದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪ್ರತಿನಿತ್ಯ 2500 ಯೂನಿಟ್ಗಳಷ್ಟು ರಕ್ತವನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು. ಆದ್ರೆ ಈಗ 1000ದಿಂದ 1300 ಯೂನಿಟ್ ಮಾತ್ರ ರಕ್ತ ಸಂಗ್ರಹ ಆಗ್ತಾ ಇದೆ. ಅಲ್ಲಿಗೆ ಸುಮಾರು 1000 ಯೂನಿಟ್ ಕೊರತೆ ಆದಂತಾಯಿತು. ಮತ್ತು ಕೆಂಪು ರಕ್ತ ಕಣಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಅಲ್ಲದೆ ನೆಗೆಟಿವ್ ಗ್ರೂಪ್ ರಕ್ತ ಇಲ್ಲದಂತಾಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಕ್ತದ ಸಮಸ್ಯೆ ಎದುರಾಗುವ ಆತಂಕ ಹೆಚ್ಚಿದೆ ಅಂತಿದ್ದಾರೆ ಎಕ್ಸ್ಪರ್ಟ್. ಇದೆಲ್ಲದಕ್ಕೂ ಕಾರಣ ಏನ್ ಹಾಗಾದ್ರೆ? ಬೇಸಿಗೆ ಆಗಿರೋದ್ರಿಂದ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ. ಹೀಗಾಗಿ ಸಾಕಷ್ಟು ರೋಗಗಳು ಉಂಟಾಗ್ತಾ ಇವೆ, ಆರೋಗ್ಯ ಸಮಸ್ಯೆಗಳು ಇದೆ. ಇನ್ನೂ ಕೆಲವು ಐಟಿ-ಬಿಟಿ ಕಂಪನಿಗಳು ಇವತ್ತಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನ ಮುಂದುವರಿಸಿವೆ. ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ರಕ್ತದಾನ ಶಿಬಿರ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಬ್ಲಡ್ ಬ್ಯಾಂಕ್ಗಳು ಹೇಳ್ತಾ ಇವೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ರಕ್ತ ಕೊಡೋದಕ್ಕೆ ಮುಂದೆ ಬನ್ನಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ.